ಅಮ್ಮರೀಗ ಚಿಕ್ಕ ಮಾಣಿಕೇಶ್ವರಿ ಅಂತ ಹೇಳಿ ತಮ್ಮನ್ನ ಕರೀತಾರೆ. ಈಗ ಮೊದಲು ಈ ಮಾಣಿಕೇಶ್ವರಿ ಅಮ್ಮನವರಿಗೆ ತಾವು ಹೆಂಗ ಹತ್ರ ಆದ್ರಿ ಅನ್ನುವಂಥದ್ದು? ಮಾಣಿಕೇಶ್ವರಿ ಅಮ್ಮನವರಿಗೆ ನಾವು ಹತ್ರ ಆಗೋದು ಹೆಂಗಾದ್ವಿ ಅಂದರ್ರಿ, ನಮ್ಮ ತಂದೆಯವರ ಮೊದಲ ನಾವು ಹುಟ್ಟಕ್ಕಿಂತ ಪೂರ್ವದೊಳಗನ ಅವರಿಗೆ ಅಮ್ಮವ್ರಿಗೆ ನಡ್ಕೊಂಡಾರ. ಅಮ್ಮವ್ರ ಹತ್ರ ಭಾಳ ಸಾಕಷ್ಟು ಸೇವಾ ಮಾಡ್ಯಾರ. ನಾವು ಅವ್ರಿಗೂ ನಮ್ಮ ತಂದೆಯವರಿಗೂ ಅವರು ಮಾಣಿಕೇಶ್ವರಿ ಅಮ್ಮವ್ರ ತಂದೆ ತಾಯಿ ಹೆಂಗೆ ಗಂಡು ಮಗ ಬೇಕಂತಂದು ಇದನ್ನು ಮಾಡಿದ್ರು, ಹರಕೆ ಹೊತ್ತಿದ್ರು. ಹಂಗೆ ನಮ್ಮ ತಂದೆಯವರು ನನಗೆ ಗಂಡು ಮಗು ಬೇಕು, ನಾನು ನಿಮ್ಮ ಹತ್ರನ ದೀಕ್ಷಾ ತೊಗೊತೀನಿ ಅಂತ ಅಮ್ಮವ್ರನ್ನ ಕೇಳ್ಕೊಂಡ ನಾನು ನಿನ್ನ ಮಗಳಾಗಿ ಹುಟ್ಟು ಬರ್ತೀನಪ್ಪ ಅಂತೇನು ಹೇಳಿದ್ರಲ್ಲ, ಅದೇ ಪ್ರಕಾರನ ಅಮ್ಮವ್ರು ಹುಟ್ಟೋಕ್ಕಿಂತ ಮೊದಲನೇ ನಮಗೆ ಆಶೀರ್ವಾದ ಆಗಿಬಿಟ್ಟೈತ್ರಿ. ಅದು ಒಂದ್ರಿ. ಇನ್ನೊಂದು, ನಾವು ಒಂದು ಹುಟ್ಟಿದ್ರೂ ನಮ್ಮ ತಂದೆಯವ್ರ ಮಾರ್ಗದರ್ಶನದ ಪ್ರಕಾರ ಆಧ್ಯಾತ್ಮದೊಳಗನ ನಮಗೆ ಹೆಚ್ಚು ಆಸಕ್ತಿ ಬಂದ್ಬಿಡ್ತು. ಅದಕ್ಕೆ ಹಿಂಗಾಗಿ ನಾವು ಆಧ್ಯಾತ್ಮದೊಳಗನ ಇದಾದ್ವಿ. ಮುಂದೆ ಏನೈತಿ, ಇದು ಮಠದ ಕಟ್ಟಡ ಆಗಿ ಮಠದ ಉದ್ಘಾಟನೆಗೆ ಏನು ಕಾಶಿ ಜಗದ್ಗುರುಗಳು ಬಂದು ಹೋದ್ರು, ಈ ಜಗಕ್ಕೆ ನಾವು ಬಂದಿಂದನ ನಮ್ದು ಪೂರ್ವಿ ಹೆಸರು ಹೋತು. ಮಾಣಿಕಮ್ಮವ್ರ ಅಂತ ಕರೆಯಕತ್ತಿದ್ರು ಭಕ್ತರು. ನಾವು ಮಾಡುವಂತ ಒಂದು ಅನುಷ್ಠಾನ ಜಪ ತಪದಿಂದ ಮುಂದೆ ಅಪ್ಪವ್ರು ಕಾಶಿ ಜಗದ್ಗುರುಗಳು ನೀ ಚಿಕ್ಕ ಮಾಣಿಕೇಶ್ವರಿ ಅಮ್ಮ ಅಲ್ಲ, ಅಭಿನವ ಮಾಣಿಕೇಶ್ವರಿ ಅಂತ ಅವರ ಹೆಸರಿಟ್ರಿ. ಮುಂದೆ ಕಾಶಿ ಜಗದ್ಗುರುಗಳ ಅವರು ಸಹಿತ ಅಮ್ಮವ್ರ ಹತ್ರ ಶ್ರೀಶೈಲ ಒಳಗೆ ಒಮ್ಮೆ ಮಾತಾಡಿದ ವಿಚಾರ ಹೇಳ್ಯಾರ ಕಾಶಿ ಜಗದ್ಗುರುಗಳು. ನಮ್ಮ ಮಾಣಿಕೇಶ್ವರಿ ಅಮ್ಮನವರ ಚರಿತ್ರೆದೊಳಗೆ ಬರದಾರ. ಅದು ಏನಂತ ಬರದಾರಂದ್ರ, ಅಮ್ಮವ್ರ ಹತ್ರ ಶ್ರೀಶೈಲದೊಳಗೆ ಹಿಂಗೆ ಭೇಟಿ ಆದಾಗ ಅಮ್ಮವ್ರ ಅನ್ನ ನೀರು ಇಲ್ದ ನೀವು ಹಿಂಗೆ ಇರ್ಲಿಕ್ಕೆ ಹೆಂಗೆ ಸಾಧ್ಯ, ಯಾವ ರೀತಿ ಶಕ್ತಿ ನಿಮಗೆ ಬಂತು ಅಂತ ಕಾಶಿ ಜಗದ್ಗುರುಗಳು ಕೇಳಿದಾಗ ಅಮ್ಮವ್ರಂದ್ರಂತ, ಈ ಪ್ರಕೃತಿನ ನನಗಿಂಥ ಶಕ್ತಿ ಕೊಟ್ಟೈತೆಪ್ಪ, ಇದು ನಾನಾಗಿ ಬಿಟ್ಟಂಥದ್ದಲ್ಲ ಅಂತಂದು ಮಾಣಿಕೇಶ್ವರಿ ಅಮ್ಮವರು ಯಾವುದೇ ಹಮ್ಮು ಬಿಮ್ಮುಗಳಿಲ್ದನ ಅವರು ಕಾಶಿ ಜಗದ್ಗುರುಗಳಿಗೆ ಈ ಮಾತು ಹೇಳಿದ್ರಂತ್ರಿ. ಅದಕ್ಕೆ ಅದನ್ನು ಅಮ್ಮವರು ಜೋಡಿ ಮಾತಾಡಿದ್ದನ್ನು ಅಪ್ಪವರು ನಮ್ಗೆ ಚರಿತ್ರೆ ಬರೆಯುವಂಥ ಸಮಯದೊಳಗೆ ನೀವು ಒಂದೆರಡು ಇದಕ್ಕೆ ಚರಿತ್ರೆಗೆ ಆಶೀರ್ವಚನ ಬರೆದು ಕೊಡ್ರಿ ಅಪ್ಪವ್ರ ಅಂತ ಹೋದಾಗ ಇದನ್ನು ಬರೆದವ್ರಿ ಕಾಶಿ ಅಪ್ಪವ್ರು, ಇದನ್ನು ಬರೆದಾರ್ರಿ ಚರಿತ್ರೆದೊಳಗೆ. ಈ ಪ್ರಕಾರವಾಗಿ ನಮಗೆ ಚಿಕ್ಕ ಮಾಣಿಕೇಶ್ವರಿ ಮಾಣಿಕಮ್ಮವ್ರ ಅಂತ ಹೆಸರು ಬಂತ್ರಿ. ಅಂದ್ರೆ ಅವಾಗ್ಲಿಂದ ತಾವು ಇಲ್ಲೇ ಇಲ್ಲೇ ಅದೀವ್ರಿ. ಇಲ್ಲಿ ಎಷ್ಟೋ ಪವಾಡಗಳಾಗ್ಯಾವ್ರಿ. ಒಂದು ಸಲ ಮಳಿದು ಭಾಳ ಅಂದ್ರೆ ಭಾಳ, ನಾವು ಬಂದಂಥ ವರ್ಷದೊಳಗೆ ಇಲ್ಲಿ ಒಟ್ಟ ಮಳಿನ ಆಗಿದ್ದಿಲ್ಲ. ಕಟ್ಟಡಕ್ಕೆ ಭಾಳ ಕಷ್ಟ ಆಗಿತ್ತು, ಬೋರ್ ಇದ್ದಿದ್ದಿಲ್ಲ. ಆ ಸಮಯದೊಳಗೆ ಕಟ್ಟಡಕ್ಕೆ ಭಾಳ ತೊಂದರೆ ಆದಾಗ ನಾವು ಜಪಯಜ್ಞ ಮಾಡಿ ಅಮ್ಮನವ್ರ ಹತ್ರ ಕುಂತು ಜಪಯಜ್ಞ ಮಾಡಿದ್ವಿ. ಆ ಶೆಡ್ನೊಳಗೆ, ಸಣ್ಣ ಶೆಡ್ನೊಳಗೆ ಇದು ಏನೂ ಇದ್ದಿದ್ದಿಲ್ಲ, ಕಟ್ಟಡ ಚಲೋವಾಗಿತ್ತು. ಜಪಯಜ್ಞ ಮಾಡಿದಾಗ ನೀರಿನ ಟ್ಯಾಂಕ್ ಬಂದಿದ್ದು ಸಹಿತ ಅರ್ಧಕ್ಕೆ ಹೊಳ್ಳಿ ಹೋಗಿಬಿಟ್ಟಿತ್ತು. ನಮ್ಮ ತಂದೆಯವರು ಕರೆಸಿದ್ದು ನೀರಿನ ಟ್ಯಾಂಕು. ಅವಾಗ ಭಾಳ ನೀರಿಂದು ಭಾಳ ತ್ರಾಸ ಆಯ್ತು. ಕಟ್ಟಡ ಅರ್ಧಕ್ಕೆ ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ನೀರಿಗೆ ಅಂಥೇಳಿ ಆ ತಾಯಿ ತಾಲನ 24 ತಾಸು ಏಕ ಜಪಯಜ್ಞದೊಳಗೆ ಕುಂತಾಗ ಬೆಳಗ್ಗೆ ಏನು ಮಳೆಗಾಲಿಲ್ಲ, ಏನೂ ಇಲ್ಲ, ಮಳಿ ತಾನಾಗೆ ಧಾರಾಕಾರ ಮಳಿ ಹಚ್ಚಿ ಹೊಡಿತು. ಇದು ಆಗಿದ್ದು ಸತ್ಯ ಘಟನೆ ರೀ. ಇಲ್ಲಿ ಮಳಿ ಧಾರಾಕಾರ ಹಚ್ಚಿ ಹೊಡೆದ್ರೆ ಅಲ್ಲಿ ಹಿಂದೆ ಟ್ಯಾಂಕರ್ ನೀರು ಹಾಕಿ ಹೋಗಾಕ ಟಾಕಿ ಕಟ್ಸ್ಯಾರ ಅಪ್ಪಾರು. ಇದು ಗುಡ್ದಾಗ ನೀರು ಓಟು ಹೋಗಿ ಆ ಟ್ಯಾಂಕರ್ನೊಳಗೆ ಬಂದು ಬಿತ್ತು. ಅದನ್ನ ನೀರು ಕಟ್ಟಡಕ್ಕೆ ತಗೊಂಡಿವ್ರಿ, ಮಠ ಕಟ್ಟಡಕ್ಕೆ. ಈಗಾದರೂ ಸಹಿತ ಮಳಿ ಸಲುವಾಗಿ ಅದು ಹೊಲದಾಗಿರ್ತಕ್ಕಂಥ ಬೆಳಿ ಒಣಗಾಕತ್ತಿದ್ರೆ ಸಂಕಲ್ಪ ಮಾಡ್ಕೊಂಡು ನಾನಲ್ಲ, ಆ ತಾಯಿ ಶಕ್ತಿ ಅಂತದೈತಿ. ಮಳಿ ಸಲುವಾಗಿ ಜಪಯಜ್ಞ ಮುಂಜಾನೆ ಕುಂತ್ರ ಹೊತ್ತು ಮುಳುಗದ್ರಾಗ ಮಳಿ ಆಗತ್ತ ಕುರು ತೋರಿಸ್ತಾಳ್ರಿ ಅಮ್ಮ, ಪವಾಡ ತೋರಿಸ್ತಾಳ. ಅಮ್ಮನ ಆಶೀರ್ವಾದ ಹಂಗೈತ್ರಿ ಇಲ್ಲಿ. ಹ್ಞೂನ್ರಿ. ಈಗ ಅಮ್ಮನವರ ಪವಾಡಗಳ ಬಗ್ಗೆ ಹೇಳೋದಾಗ ಒಂದಿಷ್ಟು ಪವಾಡಗಳ ಬಗ್ಗೆ ಮಾಣಿಕೇಶ್ವರಿ ಅಮ್ಮವ್ರ ಜೀವನ. ನಾವು ಇನ್ನೊಂದು ಏನಂದ್ರೆ ಪವಾಡ ಅಂತ ಕರಿಬೇಕು ಅಥವಾ ಲೀಲೆ ಅನ್ನಬೇಕಂತ, ಅದು ಕುರುಹುನು ಅನ್ಬಹುದ್ರಿ, ಲೀಲೆನೂ ಅನ್ಬಹುದ್ರಿ, ಪವಾಡನೂ ಅನ್ಬಹುದ್ರಿ. ಅಮ್ಮವ್ರದ್ದು ಪವಾಡನ ಅಷ್ಟು ಅದ ರೀ ಅದು. ಯಾಕಂದ್ರೆ
ಈಗ ಹೆಣ್ಣು ಅನ್ನುವಂಥದ್ದು ಒಂದು ತಾಶ್ಚರ್ಯ ಭಾವನೆ ಆಗಿನ ಕಾಲದೊಳಗೆ ಭಾಳ ಇತ್ತಂತ. ಈಗೇನು ಬಿಡು ಎಲ್ಲದ್ರೊಳಗೂ ಹೆಣ್ಣಿಗೆ ಸ್ಥಾನಮಾನ ಕೊಟ್ಟಾರ, ಎಲ್ಲ ಹೆಣ್ಣಿಗೆ ಈಗ ಸಾಕಷ್ಟು ಸೌಲಭ್ಯ ಐತಿ, ಸೌಕರ್ಯ ಐತಿ. ಆಗಿನ ಕಾಲದೊಳಗೆ ಹುಮನಾಬಾದ್ ಮಾಣಿಕ್ ಪ್ರಭುಗಳ ಒಂದು ಸಂಕಲ್ಪ ಮಾಡಿಕೊಂಡು ಹೆಣ್ಣಾಗೆ ಹುಟ್ಟಿ ಬರಲಿ, ಹೆಣ್ಣಿನಿಂದನೇ ಈ ಜಗತ್ತು ಬೆಳಗಲಿ ಅಂತ ಅವರು ಸಂಕಲ್ಪ ಮಾಡಿಕೊಂಡಾಗ ಇವರು ಅಲ್ಲಿಗೆ ಬೇಡ್ಕೊಳಕ್ಕೆ ಹೋದಾಗ ಅದು ಏನು ಸುಸಂದರ್ಭ ಒದಗಿ ಬಂದು ಆ ಮಾಣಿಕ್ ಪ್ರಭುಗಳ ವರದಿಂದನ ಮಾಣಿಕೇಶ್ವರಿ ಅಮ್ಮವರು ಹುಟ್ಟಿ ಬಂದರು ಅನ್ನೋದು ಒಂದು ವಿಚಾರ ರೀ. ಅದು ಅಂದ್ರೆ ಹೆಣ್ಣೆ ಹುಟ್ಟಿ ಬಂದು ಹೆಣ್ಣಿನ ರೂಪದೊಳಗೆ ಆದಿಶಕ್ತಿ ಸ್ವರೂಪದೊಳಗೆ ಹುಟ್ಟಿ ಬಂದು ಜಗತ್ತು ಉದ್ಧಾರ ಮಾಡಲಿ ಅಂತ ಅವರು ಸಂಕಲ್ಪ ಮಾಡಿಕೊಂಡಿದ್ದು ಅಮ್ಮನವರಿಂದ ಈಡೇರ್ತ್ರಿ. ಅದು ಅಮ್ಮನವರ ಮುಂದೆ ಏನೈತಿ ಸಾಕಷ್ಟು ರೀತಿಯಾದ ಪುಸ್ತಕದೊಳಗೂ ಬರ್ತೈತ್ರಿ. ಅದು ಸಾಕಷ್ಟು ಚರಿತ್ರೆಗಳು, ಅಮ್ಮವ್ರ ಬೆಟ್ಟಕ್ಕೆ ಹೆಂಗೆ ಹೋದರು, ಅವ್ರ ಬಾಲ್ಯ ವಿವಾಹ ಹೆಂಗಾತು, ಅಮ್ಮವ್ರ ಜೀವನ ಚರಿತ್ರೆ ಹೆಂಗೆ, ಯಾವ ರೀತಿ ಅವ್ರು ಕಷ್ಟಪಟ್ಟರು, ಯಾವ ರೀತಿಯಾಗಿ ಅವರು ನೋವು ಸಂಕಟಗಳನ್ನ ಅನುಭವಿಸಿದ್ರು, ಯಾವ ರೀತಿ ಅವರಿಗೆ ಭಗವಂತನ ಆಶೀರ್ವಾದ ಆತು ಅನ್ನೋದು ಚರಿತ್ರೆದೊಳಗೂ ಐತ್ರಿ. ಅಲ್ಲಿ ಬೆಟ್ಟದೊಳಗೂ ಸಹ ಅಮ್ಮವ್ರ ಬಗ್ಗೆ ಐತಿ ಎಲ್ಲ. ಆದ್ರೇನು ಅದನ್ನು ಬೆಳಕಿಗೆ ತಂದು ಅಮ್ಮವ್ರ ಬಗ್ಗೆ ಎಲ್ಲ ಜಗತ್ತಿಗೆ ತಿಳಿಲಿ ಅಂತ ನಮ್ಮ ತಂದೆಯವರು ಏನದಾರಲ್ಲ ಸಾಕಷ್ಟು ಪರಿಶ್ರಮ ಪಟ್ಟು ವರ್ಷ 2 ಸಲ ಗಾಡಿ ತಗೊಂಡು ಗಾಡಿ ಮಾಡ್ಕೊಂಡು ಹೋಗ್ಯಾರ. ಗುರು ಪೂರ್ಣಿಮಾ ಮತ್ತು ಮಹಾಶಿವರಾತ್ರಿ. ಶಿವರಾತ್ರಿಗೊಮ್ಮೆ ಇಲ್ಲಿ ಭಕ್ತಾದಿಗಳನ್ನ ಎಲ್ಲರನ್ನೂ ರೆಡಿ ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲಾದೊಳಗೆ ಏನದಾರಲ್ಲ ಎಲ್ಲರನ್ನೂ ತಯಾರು ಮಾಡಿ ತಾವು ಪೇಷಂಟ್ ನೋಡಕ್ಕೆ ಎಲ್ಲೆಲ್ಲಿ ಅಡ್ಡಾಡ್ಯಾರ ಅವ್ರೆಲ್ಲರಿಗೂ ಹಿಂಗೆ ಮಾಣಿಕಮ್ಮ ಹೋಗ್ತೀನಿ, ನಿಮ್ಮ ಮನೆಗೆ 2 ಸೀಟ್ ತಯಾರಾಗ್ರಿ, ಅಲ್ಲಿಗೆ ಹೋಗಿ ಬರ್ರಿ ಅಂತಂದು ತಯಾರು ಮಾಡಿ ಹುರುಪ್ ತುಂಬಿಸಿ ತಾವ ಕರ್ಕೊಂಡು ಹೋಗ್ಯಾರ್ರಿ. ಯಾಣಗುಂದಿ ಅಮ್ಮವ್ರ ಬೆಟ್ಟಕ್ಕೆ ಯಾರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡ್ಸ್ಯಾರ ಅವರೆಲ್ಲರೂ ಉದ್ಧಾರ ಆಗ್ಯಾರ, ಅವರೆಲ್ಲರ ಮನೆತನೂ ಉದ್ಧಾರ ಆಗ್ಯಾವು. ಅವ್ರು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ಯಾರ ಆ ಎಲ್ಲ ಸಂಕಲ್ಪನ ಅವ್ರಿಗೆ ಈಡೇರಿ ಅವ್ರಿಗೆ. ಅದು ಒಂದ್ರಿ. ಇನ್ನೂ ಒಂದು ಅಮ್ಮವ್ರ ಪವಾಡ ಹೇಳ್ಬೇಕಂದ್ರೆ ಇಲ್ಲೇ ಏನೂ ಇಲ್ಲಿ ಇದ್ದಿದ್ದಿಲ್ಲ, ಇಲ್ಲಿ ನೀರು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಈ ಹೊಲ ಅಪ್ಪವ್ರು ಇಲ್ಲಿ ಮಾಡಕ್ ಕೊಟ್ಟಿದ್ರು, ನಾವಿನ್ನು ಸಣ್ಣವ್ರಿದ್ವಿ. ಅವಾಗ ಇಲ್ಲಿ ಅಪ್ಪಾರು ಏನು ಮಾಡಿದ್ರು ಅಂದ್ರೆ ಹೊಲ ನೋಡಕ್ ಅಂತೇಳಿ ನಮ್ಮ ತಮ್ಮರು ಬೈಕ್ ಮೇಲೆ ಹೊಲಕ್ಕೆ ಬಂದಾರ. ಅದು ಯಾವ ಟೈಮ್ದಾಗ ಅಂದ್ರೆ ಇದೇ ಟೈಮ್ದಾಗ ಶ್ರೀಶೈಲಕ್ಕ ಯಾತ್ರಾರ್ಥಿಗಳು ಭಕ್ತಾದಿಗಳು ಭಾಳ ಮಂದಿ ಹೊಂಟಿದ್ರಂತ. ಹೋಗುವಂಥ ಸಮಯದೊಳಗೆ ಒಬ್ಬ ವಯಸ್ಸಾದ ಮುದುಕ ಇದೇ ದ್ವಾರ ಬಾಗಿಲು ಮುಂದೆ ಕುಂತು ನನಗೊಂದಿಷ್ಟು ನೀರು ಕೊಡಪ್ಪ, ನನಗೆ ನೀರಡಿಕೆ ಆಗೈತಿ, ಪಾದಯಾತ್ರೆ ಮಾಡಕ್ಕೆ ಹೊಂಟೀನಿ ಮಲ್ಲಯ್ಯಗ ಅಂದಾಗ ಅಪ್ಪಾರು ಒಂದು ಬೈಕಿನೊಳಗೆ ಒಂದು ನೀರಿನ ಡಬ್ಬಿ ಕುಡಿಯಾಕಂತ ಹೊಲಕ್ಕೆ ತೊಗೊಂಬಂದಿದ್ದನ್ನ ಅವ್ರಿಗೆ ಕೊಟ್ರಂತ್ರಿ ಕುಡಿಯಾಕ. ಕೊಟ್ರು, ನೀ ಇಲ್ಲಿ ಯಾಕೆ ಸೇವಾ ಮಾಡಬಾರ್ದು, ಇಲ್ಲಿ ನೀ ಸೇವಾ ಮಾಡಿದ್ರೆ ಭಾಳ ಚಲೋ ಆಗತ್ ನೋಡಿ ನಿನ್ನ ಮಣ್ತಾನ ಅಂದಂತ್ರಿ ಅಜ್ಜ. ಅದಕ್ಕೆ ಇಲ್ಲಿ ಭಾಳ ನೀರಿನ ಭಾಳ ತೊಂದರೆ ಇತ್ತಂತ, ಮತ್ತು ಆಗಿನಷ್ಟು ಸೌಕರ್ಯನೂ ಈಗಿನಷ್ಟು ಸೌಕರ್ಯ ಅವಾಗ ಇದ್ದಿದ್ದಿಲ್ಲ ಅಂತ್ರಿ. ಅದಕ್ಕೆ ಅಪ್ಪಾರು ಏನು ಮಾಡಿದ್ರು, ಮನ್ಯಾಗ ಬಡತನ ಇದ್ರೆ ಇರಲಿ, ಜನರ ಸೇವಾ ಮಾಡಬೇಕು, ಜನಸೇವೆಯೇ ಜನಾರ್ದನ ಸೇವೆ ಅಂಥೇಳಿ ನಾ ಈ ಸೇವಾದಿಂದ ನನ್ನ ಮಕ್ಕಳಿಗೂ ಒಳ್ಳೇದಾಗಲಿ ಅಂಥೇಳಿ ಅಪ್ಪಾರು ಏನು ಮಾಡಿದ್ರಿ, ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂಥ ಪಾದಯಾತ್ರಾರ್ಥಿಗಳಿಗೆ ಒಂದು ಡ್ರಮ್ ತರಿಸಿಟ್ಟು ಒಂದು ನೀರಿನ ಟ್ಯಾಂಕರ್ ರೊಕ್ಕ ತೊಗೊಂಬಂದು ನಿಂದಿರಿಸಿ ನೀರಿನ ಟ್ಯಾಂಕರ್ ತರಿಸಿ ತಾವ ಸ್ವಂತ ಖರ್ಚು ಮಾಡಿ ಪಾನಕ ಶರ್ಬತ್ ಕೊಡಾಕತ್ತಿದ್ರಂತ್ರಿ. ನಿಂಬೆ ಹಣ್ಣು ಹಾಕೋದು, ಸಕ್ಕರೆ ಹಾಕಿ ಶರ್ಬತ್ ಕೊಡಾಕತ್ತಿದ್ರಂತ. ಅಷ್ಟೋ ಎಷ್ಟೋ ಅದು ಅಮೃತ ಕುಡ್ದಂಗೆ ಆತಂತ್ರಿ ಅವ್ರಿಗೆ, ಶ್ರೀಶೈಲ ಮಂದಿಗೆ. ಇದನ್ನ ದೊಡ್ಡ ಪುಣ್ಯ ಮಾಡಿದೆಪ್ಪ, ಇಲ್ಲಿ ಒಟ್ಟ ನೀರಿನ ಸೌಕರ್ಯ ಇದ್ದಿದ್ದಿಲ್ಲ, ಭಾಳ ಆನಂದ ಆತ್ ನನಗೆ, ನೀನು ಒಳ್ಳೇದಾಗ್ಲಿ, ನಿನ್ನ ಮನೆತನ ಉದ್ಧಾರ ಆಗ್ಲಿ ಅಂತ ಹೇಳಿ ಹಾರೈಸಿ ಹೋಗಾಕತ್ತಿದ್ರಂತ್ರಿ. ಅದು ಯಾವಾಗ ಅಂದ್ರೆ ಈಗ 14 ವರ್ಷದ ಹಿಂದ್ರಿ. ಮುಂದೆ ಏನಾಯ್ತು ಅಂದ್ರೆ ನಾವು ಅಪ್ಪಾರಿಗೆ ದೀಕ್ಷಾ ತಗೊಂಡು ಇಲ್ಲಿಗೆ ಬರ್ಬೇಕಾದ್ರೆ ಆ ಮಲ್ಲಯ್ಯನ ಆಶೀರ್ವಾದ, ಮಲ್ಲಯ್ಯನ ಪುಣ್ಯನ ಅಂತ ಹೇಳ್ಬೋದು ನಾವು. ಮುಂದೆ ಇಲ್ಲಿ ಬಂದಿಂದ ಶೆಡ್ನ್ಯಾಗ ಇರಾಕಿಲೆ ಮುಂದೆ ಅಪ್ಪಾರು ಬರೀ ಶರ್ಬತ್ ಮಾಡೋದು ಬ್ಯಾಡ ತಂಗಿ, ಒಂದಿಟ್ಟು ಅಂಬ್ಲಿನೂ ಕೊಡೋಣ ಅಂತ ಹೇಳಿ ಅಂಬ್ಲಿ ಕೊಡೋ ಸಲುವಾಗಿ ಹೊಲ್ದಾಗ ಜೋಳ ಹಾಕಿದ್ರಂತ್ರಿ. ಜೋಳ ಹಾಕಿ ಅಂಬ್ಲಿ ಕೊಡ್ಬೇಕಂತ ಹೇಳಿ ಮಾಡಿದ್ರೆ ಎಲ್ಲ ನಂದ ಸ್ವಂತ ಆಗಲಿ ನಾನು ಅನ್ನೋ ಅಹಂ ಐತೇನು ನಿನಗೆ, ಈ ಹೊಲ್ದಂದು ಯಾಕೆ ಮಾಡ್ತೀನಿ ನನಗೆ ಹೊಲ್ದಂದು ಮಾಡಬೇಡ, ನೀನು 4 ಮನಿಗೆ ಜೋಳದ್ದು ಬಗಸಿಗಟ್ಲೆ ಕೊಡ್ಲಿ ಅವರು, ಮನಿ ಜೋಳ ತಂದಿದ್ದ ನನಗೆ ಆಂಬ್ಲಿ ಆಗ್ಬೇಕಂದ್ರಂತ್ರಿ ಅವರು. ಮಲ್ಲಯ್ಯ ಕನಸನ್ಯಾಗ ಬಂದು ಹೇಳಿದ್ನಂತ ಅಪ್ಪಾರಿಗೆ.
ಹೊಲದ ಜೋಳ ಮಾಡೋದು ಬಿಟ್ರಿ ಅವ್ರ ಅಂಬ್ಲಿ. ಯಾಕಂದ್ರೆ ನಾವು ಭಿಕ್ಷಾಟನೆ ಬೇಡ ಉಣ್ಬೇಕನ್ನೋ ಪದ್ಧತಿ ರೀ ಮಲ್ಲಯ್ಯ ನಮಗೆ ಕಲಿಸಿದ. ಜೋಳಿಗೆ ನಿನಗೆ ಬಿದ್ದೈತಿ ಅಂದಿಂದ ನೀ ಭಿಕ್ಷಾಟನೆ ಮಾಡೇ ಉಣ್ಬೇಕು. ಅದು ನಮಗೆ ಅವಾಗ್ಲಿದ್ದಾನ ಗೊತ್ತಾತ್ರಿ. ಅದು ಅಂದ್ರೆ ನಾವು ಅಪ್ಪಾರು ಏನು ಬ್ಯಾಗಿನಿಂದ ದುಡ್ಡು ತರ್ತಿದ್ರು, ಅದ್ರಾಗ ಒಂದಿಟ್ಟು ಅನ್ನ ಸಾರು ಮಾಡೋದು, ಉಣ್ಣೋದು, ಧ್ಯಾನ ಮಾಡೋದು, ಪೂಜೆ ಮಾಡೋದು ಮಾಡ್ತಿದ್ವಿ. ಏನು ಭಿಕ್ಷಾಟನೆ ಬೇಡಿಲ್ಲ, ಮಠ ಅದು ಗುಡಿಸಲ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಇದ್ದಿದ್ದಿಲ್ಲ. ಅವಾಗ ಏನು ಮಾಡಿದ್ರು ಅಪ್ಪಾರು, ಅವ್ರೊಬ್ರು ಅಕ್ಕಾರ ಅದಾರ್ರಿ, ಅವ್ರನ್ನ ಕಳಿಸಿದ್ರು. ಹೋಗವ ಮಲ್ಲಯ್ಯಗ ಜೋಳ ತಗೊಂಬ ಅಂಬ್ಲಿ ಮಾಡ್ಬೇಕಾಗೈತೆ ಅಂಥೇಳಿ ಒಂದು 15-20 ಸೇರು ಜೋಳ ಕುಡಿದ್ವು ರೀ. ಅವು ಒಂದು ಹಳ್ಳಿ, ಒಂದೆರಡು ಹಳ್ಳಿ, 1-2-3 ಹಳ್ಳಿ ಇಲ್ಲೇ ಅಡ್ಡಾಡಿದ್ರಿ. 15-20 ಸೇರು ಜೋಳ ಹೊಸು ಗಿರ್ನಿ ಹಾಕ್ಸಿದ್ವಿ. ಅವನ್ನ ಏನೈತಿ ಅಲ್ಲಿ ಮಲ್ಲಯ್ಯಗ ಅಂಬ್ಲಿ ಮಾಡಿದ್ವಿ, ಎಲ್ಲ ಹಾಕಿ ಅಂಬ್ಲಿ ಮಾಡಿದ್ವಿ. ಅದಕ್ಕೆ ಇಲ್ಲೇ ಅವರು ಒಂದಿಷ್ಟು ಭಕ್ತರು ಸಹಿತ ಅದಕ್ಕೆ ಮೊಸರು ಅದನ್ನು ಸಹಾಯ ಮಾಡಿದರು. ಅದನ್ನು ಮಾಡಿದ್ರೆ ಏನು ಹೇಳ್ರಿ ನೀನು, ಆ ವರ್ಷ ಅಂಬ್ಲಿ ಮಾಡಿದ ವರ್ಷ ಆ ಅಂಬ್ಲಿ ಖಾಲಿ ಆದ್ರೂ ಅಂಬ್ಲಿ ಐತೇನೋ, ನಮಗಷ್ಟು ಐತೇನೋ ನಿಮಗಷ್ಟು ಐತೇನೋ ಅಂತ ಕೊಡುತ್ತಾರ್ರಿ. ಹಂಗೆ ಈ ಮಠಕ್ಕೆ ಒಬ್ರದ ಸಹಾಯ ಇರಬಾರ್ದು. ಅಂದ್ರೆ ನಾವೀಗ ಒಂದು ಜೋಳಿಗೆ ತಗೊಂಡು ಭಿಕ್ಷಾಟನೆ ಮಾಡಿ ಉಣ್ಣುವಂಥ ಒಂದು ಇದ್ರೊಳಗೆ ಅದೀವಂದಿಂದ ನಿನಗದು ಕೇಳುವಂಥದ್ದು ಐತಿ. ಅದನ್ನು ಕೇಳಿದ್ದನ್ನು ನೀ ಸಾಕಾರ ಮಾಡಿನೂ ತೋರಿಸ್ತೀಯ ಅಂಥೇಳಿ ಅವಾಗನ ನಮಗೆ ಭಿಕ್ಷಾಟನೆ ಮಾಡುವಂಥದ್ದನ್ನು ಕಾಯಕ ಮಲ್ಲಯ್ಯನ ಕಲಿಸಿದ್ನಂತ ಹೇಳ್ಬೋದ್ರಿ ನಾವು. ಹ್ಞೂ ರೀ. ಅವಾಗಲಿಂದ ಈಗಿನವರೆಗೂ ನಾವು ಭಕ್ತರು ಕೊಟ್ಟಂಥ ಭಿಕ್ಷಾಟನೆ ಒಳಗನ ನಾವು ಪ್ರಸಾದ ಮಾಡ್ತೀವಿ. ಅದನ್ನು 100 ಮಂದಿಗೆ ಪ್ರಸಾದ ಮಾಡಿಸ್ತೀವಿ. ಆ ಪ್ರಸಾದದ ಶಕ್ತಿ ಏನೈತೆ ಅಂದ್ರೆ ಇವತ್ತಿನ ದಿನದೊಳಗೆ ರಾಜಕಾರಣಿಗಳಿಂದ ಹಿಡಿದು ಗಣ್ಯಮಾನ್ಯರು ಯಾರೇ ಬಂದು ಊಟ ಮಾಡಿ ಹೋದ್ರು, ಇಲ್ಲಿ ಪ್ರಸಾದ ಮಾಡಿ ಹೋದ್ರು ಅದರಿಂದ ಉದ್ಧಾರ ಆಗ್ಯಾರ. ಅವ್ರು ಅನ್ಕೊಂಡಂತ ಕೆಲಸಗಳು ಆಗ್ಯಾವ. ಇಲ್ಲೇ ಕಮತಿಯೊಳಗೆ ಪಟ್ಟಣ ಪಂಚಾಯಿತಿ ಒಳಗೆ ನಿಂತಂತ ಸಮಯದೊಳಗೆ ಸಹಿತ ಪಟ್ಟಣ ಪಂಚಾಯಿತಿಯವರು ಆರಿಸಿ ಬಂದ್ರು. ಇದನ್ನ ಕದಾ ಬಾಗ್ಲದ್ದು ಸೇವಾ ನಂದ ಅಂತ ಹೇಳಿ ಅವ್ರು ಮಾಡಿದಾರ್ರಿ. ಇದ ಅಲ್ರಿ ಮೊದಲ ತಗಡ್ ಹಾಕಿಸ್ದಾಗ್ರಿ. ಹಂಗ ಎಷ್ಟೋ ಮಂದಿ ಆರಿಸಿ ಬಂದಾರಿ ಇಲ್ಲಿಗೆ ಬಂದಂತವ್ರು. ಅದು ಅಮೀನ್ಗಡದವ್ರದ್ದು ಮಣ್ಣಿಸಲ ಹೇಳಿದ್ನಿ ನಾನು, ಮಣ್ಣಿಸಲ ಆರಿಸಿ ಬಂದಿದ್ದು. ಹಂಗ ಇಲ್ಲಿ ಸಾಕಷ್ಟು ಪವಾಡಗಳಾಗ್ಯಾವು. ನಾವು ಸಹಿತ ಒಂದು ಚರಿತ್ರೆ, ಅದನ್ನ ಇಲ್ಲಿದ ಒಂದು ಚರಿತ್ರೆ ಬರೀರಿ ಅಮ್ಮಾರ ಅಂತ ಹೇಳಾಕತ್ಯಾರ ನಮ್ಮ ಭಕ್ತರು. ಅದನ್ನ ಬರೀಬೇಕಾಗೈತ್ರಿ ನಾವು. ಅದಕ್ಕೆ ಮಲ್ಲಯ್ಯನ ಆಶೀರ್ವಾದ, ಮಲ್ಲಯ್ಯನ ಅನುಗ್ರಹದಿಂದನೇ ಇಷ್ಟೆಲ್ಲ ನಾವು ಆಗೈತೆ ಅಂತ ಹೇಳ್ಬೋದು ಈಗ.